ಜೈ ಜಿನೇಂದ್ರ. ಎಲ್ರಿಗೂ ನಮಸ್ಕಾರ. ಇದು ಸಂಪತ್ ಜೈನ್ ಅಂತೇಳಿ ವಧುವರ ವೇದಿಕೆ ಕಾರ್ಯಕ್ರಮದ ಸಂಚಾಲಕ. ಇದೇ ಬರುವ ಆಗಸ್ಟ್ 27 27 ಆಗಸ್ಟರಂದು ನಡೆಯುವಂಥ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಬಯಸ್ತಿದ್ದೇನೆ. ವಿಶೇಷವಾಗಿ ಏನಂತೇಳಿದರೆ, ಈ ಕಾರ್ಯಕ್ರಮದ ರೂಪರೇಖೆ ಯಾವ ಥರ ಇರುತ್ತೆ ಅಂತೇಳಿದರೆ, ನಡೆಯುವಂಥ ಕಾರ್ಯಕ್ರಮ ಕಾರ್ಕಳದ ಸುತ್ತಮುತ್ತ ಒಂದು 3 ಹಾಲ್ ಇದೆ. ಅದರಲ್ಲಿ ಯಾವುದಂತೇಳಿ ಸರಿಯಾಗಿ ನಾವು ನಿಗದಿಪಡಿಸಿಲ್ಲ. ಆದರೆ ಆಗಸ್ಟ್ 27ಗೆ ಪಕ್ಕಾ ಡೇಟ್ ಆಗಿದೆ. ಇದನ್ನು ಯಾಕೆ ಆಯ್ಕೆ ಮಾಡಿದೆ, ಕಾರ್ಕಳನ ಯಾಕೆ ಆಯ್ಕೆ ಮಾಡಿದೆ ಅಂತಂದರೆ, ಹುಬ್ಬಳ್ಳಿ, ಬೆಳಗಾಂ, ಧಾರವಾಡದಿಂದ ಈಗಾಗಲೇ ಒಂದು 500ಕ್ಕೂ ಮಿಕ್ಕು ಸಂಪರ್ಕ ಬಂದಿದೆ, ನಮಗೆ ಕಾಂಟ್ಯಾಕ್ಟ್ ಬಂದಿದೆ. ಈ ಕಾರ್ಯಕ್ರಮ ಅಟೆಂಡ್ ಆಗ್ತಿದ್ದಾರೆ. ಅವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಆಗಬೇಕು, ಆ ದೃಷ್ಟಿಯಿಂದ ಆ ಏರಿಯಾನ ಆಯ್ಕೆ ಮಾಡಿರುವಂಥದ್ದು. ಇದು ಯಾವ ರೀತಿ ನಡೀತದಂತೆ ಕಾರ್ಯಕ್ರಮ, ಬೆಳಿಗ್ಗೆ ಬಂದವರಿಗೆಲ್ಲ ಉಪಹಾರದ ವ್ಯವಸ್ಥೆ ಇರುತ್ತೆ. ತದನಂತರ ರಿಜಿಸ್ಟ್ರೇಷನ್ ಇರುತ್ತೆ. ರಿಜಿಸ್ಟ್ರೇಷನ್ ಯಾವ ಥರ ಅಂತೇಳಿದ್ರೆ, ನಾವು ಒಂದು ಫಾರ್ಮೆಟ್ ಕೊಟ್ಟಿರ್ತೀವಿ. ಅದರಲ್ಲಿ ಹೆಸರು, ಡೇಟ್ ಆಫ್ ಬರ್ತ್, ಹೈಟ್, ಎಜುಕೇಷನ್, ರಾಶಿ, ನಕ್ಷತ್ರ, ಊರು, ಮತ್ತು ಅವರ ಹವ್ಯಾಸಗಳು, ಮತ್ತು ಅವರ ಯಾವ ಥರ ಪಾರ್ಟಿ ಬೇಕು ಅನ್ನೋಂಥದ್ದು ಡೀಟೇಲ್ಸ್ ಅದರಲ್ಲಿ ಬರಲಿಕ್ಕೆ ಅವಕಾಶ ಇದೆ. ಆನಂತರ ಕಾರ್ಯಕ್ರಮ ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ, ಒಂದು 10-15 ನಿಮಿಷ ಕಾರ್ಯಕ್ರಮ. ಅದನಂತರ ಪ್ರತಿಯೊಬ್ಬರ ಬಯೋಡಾಟಾವನ್ನು ಅಲ್ಲಿ ಕೌಂಟ್ರಲ್ಲಿ ಕೊಟ್ಟಲ್ಲಿ ನಿಮಗೆ ಒಂದು ID, ನಾವು ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿರ್ತೀವಿ. ಆ ರಿಜಿಸ್ಟ್ರೇಷನ್ ನಂಬರ್ ನೀವು ಇಟ್ಕೊಂಡು ವೇದಿಕೆ ಬರಬೇಕು. ಒಬ್ಬೊಬ್ಬರೇ ಅವರ ಹೆಸರು, ಡೇಟ್ ಆಫ್ ಬರ್ತ್, ಹೈಟ್, ಎಜುಕೇಷನ್ ಮತ್ತು ಊರು ಮತ್ತು ಪರಿಚಯ ಅವರ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಂದು ವೇಳೆ ಅಂಥವರಿಗೆ ವೇದಿಕೆ ಬರಲಿಕ್ಕೆ ಮುಜುಗರ ಆದರೆ, ಅಂಥವರ ಫೋಟೋ ಬಯೋಡಾಟ ನಾವು LEDಯಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಯಾವ ಊರಿನವರು, ಅವರ ಬ್ಯಾಕ್ಗ್ರೌಂಡ್ ಏನು ಜಾಬ್ ಮಾಡ್ತಿದ್ದಾರೆ, ಏನು ಎಜುಕೇಷನ್ ಇದೆ, ಅದೆಲ್ಲ ಡೀಟೇಲ್ಸು ಎಲ್ಲವನ್ನು LEDಯಲ್ಲಿ ಡಿಸ್ಪ್ಲೇ ಮಾಡಲಿಕ್ಕೆ ಹೊಸ ಪ್ರಯೋಗ ಮಾಡ್ತಿದ್ದೇವೆ. ಇದು ಕಾರ್ಕಳ ತಾಲೂಕಿನಲ್ಲಿ ಪ್ರಪ್ರಥಮಕ್ಕೆ ನಡೆಯುವಂಥ ಈ ಕಾರ್ಯಕ್ರಮ. ಅದರಲ್ಲೂ LEDಯಲ್ಲಿ ಡಿಸ್ಪ್ಲೇ ಮಾಡ್ತಿರೋದು ಪ್ರಥಮ ಬಾರಿಗೆ. ಹಾಗಾಗಿ ಆನಂತರ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನವರಿಗೆ ಅವಕಾಶ ಇದೆ. ಮಹಾರಾಷ್ಟ್ರ ಮತ್ತು ಬೇರೆ ಬೇರೆ ಕಡೆಯಿಂದ ಬರೋರಿಗೆ, ದೂರದವರಿಗೆ ನಾವು ಏನು ಮಾಡಿದ್ದೇವೆ ಅಂದರೆ, ಈ ಕಾರ್ಯಕ್ರಮದ ರಿಜಿಸ್ಟ್ರೇಷನ್ ಯಾರು ಆಗಿದ್ದಾರೋ ಅವರಿಗೆ ಮಾತ್ರ ಲಿಂಕ್ ಕಳಿಸ್ಕೊಟ್ಟಿರ್ತೀವಿ. ಅವ್ರು ಮಾತ್ರ ನೋಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದರಲ್ಲಿ ನೀವು ಈ ಟೋಟಲ್ ಕಾರ್ಯಕ್ರಮ ನೋಡ್ಬೋದಾಗಿದೆ. ನೋಡಿದಲ್ಲಿ ಆ ಡೀಟೇಲ್ಸ್ ಏನಿದೆ, ಆ ಹುಡುಗ ಹುಡುಗಿಯರ್ದು ಯಾರ್ದು ಒಪ್ಪಿಗೆ ಆಗಿರ್ತದೋ ಅವರ ಫೋಟೋ ಮತ್ತು ಡೀಟೇಲ್ಸ್ ನಾವು ಮರನೇ ದಿನ ನಿಮಗೆ, ಇಲ್ಲ ಆ ವಾರದಲ್ಲಿ ನಿಮಗೆ ಅವರ ಡೀಟೇಲ್ಸ್ ನಾವು ಕೊಡಲಿಕ್ಕೆ ತಯಾರಿರ್ತೇವೆ. ಮತ್ತೊಂದು ಏನಂತ ಹೇಳಿದರೆ, ಈಗಾಗಲೇ ನಮಗೆ ಸರಿಸುಮಾರು ಒಂದು 8 ವರ್ಷದಿಂದ ನಾವು ಮಾಡ್ತಿದ್ದೇವೆ. ಸುಮಾರು 8 ವರ್ಷದ ಹಿಂದೆ ನಾವು ಮೂಡಬಿದ್ರೆಯಲ್ಲಿ ಮಾಡಿದ್ವಿ ಈ ಕಾರ್ಯಕ್ರಮವನ್ನು. ಆದರೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯವರು ತುಂಬ ಜನ ಕಮ್ಮಿ ಇದ್ದರು. ಬೆಳಗಾಂ, ಹುಬ್ಬಳ್ಳಿ, ಧಾರವಾಡದಿಂದ ಒಂದು 300 ಜೊತೆ ಪಾರ್ಟಿ ಬಂದಿದ್ದರು. ಹಾಗಾಗಿ ಈ ಸಲ ನಾವು ತುಂಬ ಒತ್ತು ಎಲ್ಲಿ ಕೊಟ್ಟಿದ್ದೇವೆ ಅಂದರೆ, ನಮ್ಮ ಈ ಊರಿನವರಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದೇವೆ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯವರಿಗೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋ ಯಾಕೆ ಮಾಡ್ತಿದ್ದೇನೆ ಅಂತ ಹೇಳಿದರೆ, ನನ್ನ ಕಚೇರಿಯಿಂದಲೇ ನಾನು ಮಾಡ್ತಿದ್ದೇನೆ, ವಧುವರ ಕಚೇರಿಯಿಂದ. ಇದರ ಉದ್ದೇಶ ಇಷ್ಟೇ, ದಯಮಾಡಿ ನಿಮ್ಮ ಪ್ರೊಫೈಲ್ ಮತ್ತು ಬಯೋಡಾಟಾ ನಮ್ಗೆ ಕಳಿಸ್ಕೊಡಿ. ನಮಗೆ ಈಗಾಗಲೇ ನಾವು ಪ್ರಚಾರ ಕೊಟ್ಟಾಗ ಸುಮಾರು ಬೇರೆ ಬೇರೆ ಕಡೆಯಿಂದ ಪ್ರೊಫೈಲ್ ಬಂದಿದೆ. ನಮ್ಮವರು ಹುಬ್ಬಳ್ಳಿ, ಬೆಳಗಾಂ, ಧಾರವಾಡ, ಬ್ಯಾಂಗ್ಳೂರಲ್ಲಿದ್ದವರು ತುಂಬ ಜನ ಇದ್ದೀರಾ. ದಯವಿಟ್ಟು ನಿಮ್ಮ ಪ್ರೊಫೈಲ್ ಕೊಡಿ ಮತ್ತು ಈ ಕಾರ್ಯಕ್ರಮ ನೀವು ಭಾಗಿಯಾಗಿ ಅಂತೇಳಿ ಮನವಿ ಮಾಡ್ತಿದ್ದೇನೆ. ಇದು ನಡೆಯುವಂಥ ಕಾರ್ಯಕ್ರಮ ನಮ್ಮ ಕಾರ್ಕಳದಲ್ಲಿ ಪ್ರಥಮ ಬಾರಿಗೆ ಆದ್ದರಿಂದ ತುಂಬ ಮಂದಿ ಹತ್ರ ನಾನು ಮನವಿ ಮಾಡ್ತಿದ್ದೇನೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು, ದಾನಿಗಳ ಸಹಕಾರ ಬೇಕು. ಯಾಕಂತೇಳಿದರೆ ದೊಡ್ಡದಾದ ಕಾರ್ಯಕ್ರಮ, ಒಂದು ದೊಡ್ಡ ಮಟ್ಟಿನ ಕಾರ್ಯಕ್ರಮ, ಊಟ ಉಪಚಾರ ಇರುತ್ತೆ, ಖರ್ಚು ವೆಚ್ಚಗಳಿರುತ್ತೆ. ಹಾಗಾಗಿ ನಿಮ್ಮೆಲ್ಲ ಸಹಕಾರ ಬಯಸ್ತಿದ್ದೇನೆ. ಇನ್ನೊಂದು ವಿಚಾರ ಏನಂತೇಳಿದರೆ, ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನವರು ಇಂಜಿನಿಯರ್, ಡಾಕ್ಟ್ರ್ ಅಲ್ಲದೆ ಬೇರೆ ಬೇರೆ ಎಜುಕೇಷನ್ ಅವರು ಸಮೇತ ನಮಗೆ ಪ್ರೊಫೈಲ್ ಬಂದಿದೆ. ಹಾಗಾಗಿ ಇದರಲ್ಲಿ ಏನು ಅಗ್ರಿಕಲ್ಚರ್ ಏನಿದೆ ಅಂಥವ್ರದ್ದು ಸುಮಾರು ಪ್ರೊಫೈಲ್ ಬಂದಿದೆ. ಆನಂತರ ತುಂಬ ಜನ ಹೇಳ್ತಿದ್ದಾರೆ, ಏನೊಂದು ದೂರದವರು ಮಾತ್ರ ಬರ್ತಾರೆ, ನಮ್ಮ ಸೈಡ್ನವರು ಇದ್ದಾರೆ ಅಂತ ಕೇಳ್ತಿದ್ದಾರೆ. ಖಂಡಿತವಾಗಲೂ ಆಲ್ರೆಡಿ ಬಂದಿದೆ. ಹಾಗಾಗಿ ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನಾಗಿ ನೀವು ನಮ್ಮ ಕಾರ್ಕಳದವರು, ಮೂಡಬಿದ್ರೆಯವರು, ಆಸುಪಾಸಿನವರು ಈ ಒಂದು ಕಾರ್ಯಕ್ರಮ ಭಾಗಿಯಾಗಬೇಕು. ತುಂಬ ದೂರದಿಂದ ಬರುವವರು ತುಂಬ ಜನ ಆಲ್ರೆಡಿ ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ನೀವು ಕೂಡ ಒಂದು ರಿಜಿಸ್ಟರ್ ಆಗಿ. ಮತ್ತು ನಮ್ಮ ಇನ್ನೊಂದು ವಿಶೇಷ ಏನಂತೇಳಿದರೆ, ಎಲ್ಲ ಗ್ರೂಪ್ನಲ್ಲಿ ಯಾವ ಥರ ಇರುತ್ತೆ ಅಂತೇಳಿದರೆ, ರಿಜಿಸ್ಟ್ರೇಷನ್ ಆದವರು ಆ ದಿನಕ್ಕೆ ಸೀಮಿತ, ಮತ್ತು ಅಲ್ಲಿ ಒಂದು ಫೈಲ್ ಮಾಡಿರ್ತಾರೆ. ವಾರದಲ್ಲಿ ಒಂದು ದಿನ ಮಾತ್ರ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಆದರೆ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ,
ಯಾರ್ದು ಫೋಟೋ ಬಯೋಡಾಟ ಬಂದಿರ್ತದೋ ಕಾರ್ಯಕ್ರಮ ಆದ ನಂತರನೂ ಅವರ ಸಂಪರ್ಕದಲ್ಲಿ ಇರ್ತೇವೆ. ಅದು ಯಾವ ಥರ ಅಂತ ಹೇಳಿದರೆ, ಅವರಿಗೆ ಸೂಟೇಬಲ್ ಆಗುವಂಥ ಪ್ರೊಫೈಲ್ ನಾವು ಎದುರು ಪಾರ್ಟಿ ಕಳಿಸಿರ್ತೀವಿ. ಈಗ ಒಂದು ಕಡೆ ಹುಡುಗಿದು ಫೋಟೋ ಬಂದರೆ ಎಲ್ಲ ಹುಡುಗರ ಫೋಟೋ ಬಂದರೆ ಹುಡುಗಿಯರಿಗೆ ಕಳಿಸಿ ಅವರು ಒಪ್ಪಿಗೆ ಆದ ನಂತರ ಇವರಿಗೆ ಪ್ರೊಫೈಲ್ ಕಳಿಸುವಂಥದ್ದು. ಮತ್ತು ಅವರ ಮಧ್ಯದಲ್ಲಿ ನಾವು ನಿಂತು ಈ ಕಾರ್ಯಕ್ರಮ ಏನು ಅವರ ಮಧ್ಯದಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೊಡಲಿಕ್ಕೆ ತಯಾರಿರ್ತೇವೆ. ಅದೊಂದು ಉದ್ದೇಶ. ಇನ್ನೊಂದು ವಿಚಾರವೇನಂತ ಹೇಳಿದರೆ, ನಾನು ಮನವಿ ಮಾಡ್ತಿದ್ದೇನೆ ಏನಂತ ಹೇಳಿದರೆ, ಹೆಚ್ಚಿನವರು ತಿಳ್ಕೊಂಡಿದ್ದಾರೆ ಏನಂತ ಹೇಳಿದರೆ, ಬರೀ ಇಂಜಿನಿಯರ್, ಡಾಕ್ಟರ್ಸ್ ಮತ್ತು ಎಜುಕೇಟೆಡ್ ಮಾತ್ರ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನಾವು ಬಡಿಸುವವರು, ಅಡುಗೆ ಹೋಗುವವರು, ಆನಂತರ ನಾವು ಅಂಗಡಿ ಹೋಟೆಲ್ ಬಿಸ್ನೆಸ್ನವರು, ನಮಗೆ ಆ ವೇದಿಕೆಯಲ್ಲಿ ಅವಕಾಶ ಸಿಗೋದಿಲ್ಲ ಅಂತ, ಪಾರ್ಟಿ ಬರೋದಿಲ್ಲ ಅಂತೇಳಿ ತುಂಬ ಅಭಿಪ್ರಾಯ ಇರ್ಬೋದು. ಬಟ್ ನನ್ನಲ್ಲಿ ಅಂಥವರಿಗೆ ಬೇಕಾದಂಥ ಪ್ರೊಫೈಲ್ ನಮ್ಮಲ್ಲಿ ಇದೆ. ಹಾಗಾಗಿ ಒಂದು ಸಲ ನೀವು ಈ ವೇದಿಕೆ ಭಾಗಿಯಾಗಿ, ಇಲ್ಲದೆ ನನ್ನ ನೇರವಾಗಿ ಸಂಪರ್ಕಿಸಬಹುದಂತ ಈ ಮುಖಾಂತರ ವಿಡಿಯೋ ಮಾಡ್ತಿದ್ದೇನೆ. ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ತಿದ್ದೇನೆ, ನಮ್ಮವರು ಹೆಚ್ಚಿನಾಗಿ ಭಾಗಿಯಾಗಿ ಅಂತ ಕೇಳಿಕೊಂಡು ಈ ವಿಡಿಯೋನು ಈ ಮುಖಾಂತರ ಶೇರ್ ಮಾಡ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಆದಷ್ಟು ಪ್ರಚಾರ ಕೊಡಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಿಮ್ಮೆಲ್ಲ ಸಹಕಾರ ಬಯಸ್ತಿದ್ದೇನೆ. ಜೈ ಜಿನೇಂದ್ರ.